Prime number ಅಂದ್ರೆ numbers are natural numbers greater than 1. It has only two factors, that is 1 and the numbers itself. ಏನ್ರಿ ಅಥವಾ ಆರ್ ಏನಂತಾರೆ ಅದಕ್ಕೆ 1 ಮತ್ತು ಇಟ್ ಸೆಲ್ಫ್ ಅಂದ್ರೆ ಅದೇ ನಂಬರ್ ಇಂದ ಡಿವೈಡ್ ಆಗುವಂಥದಕ್ಕೆ ಏನಂತೀವಿ ನಾವು ಪ್ರೈಮ್ ನಂಬರ್ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಫಾರ್ ಎಕ್ಸಾಂಪಲ್ 2 3 5 7 11 so on ಎಟ್ಸೆಟ್ರಾ. ಇವೆಲ್ಲ ನಂಬರ್ ಹೆಂಗಾಗ್ತದ್ರಿ, 1ರಿಂದ ಡಿವೈಡ್ ಆಗ್ತದೆ ಮತ್ತು ಅದೇ ನಂಬರ್ ಇಂದ ಡಿವೈಡ್ ಆಗ್ತದೆ. ನೋಡ್ರಿ, ಇದು 1ರಿಂದ ಮತ್ತು 2ರಿಂದ ಮಾತ್ರ ಡಿವೈಡ್ ಆಗ್ತದೆ ರೀ. 1 and ಇಟ್ ಸೆಲ್ಫ್. 3 ಕೂಡ ಹಾಗೆ 1 and 3, 1 and 5, 7 and 1, 11 ಮತ್ತು 1ರಿಂದ ಮಾತ್ರ ಭಾಗ ಹೋಗ್ತದೆ, ಡಿವೈಡ್ ಆಗ್ತದೆ. ಹಾಗಾದ್ರೆ ಇದಕ್ಕೆ ಏನದ ನಾವು ಪ್ರೈಮ್ ನಂಬರ್ನ ಈ ತರ ಬರಿತೀವಿ. ಇಲ್ಲಿ ನೋಡ್ರಿ ಸರ್ 1 ಯಾಕೆ ಆಗಲ್ರಿ ಕೇಳಿದ್ರ 1 is a neither prime nor composite. ಇಲ್ಲಿ ಇವನ್ ಪ್ರೈಮ್ ನಂಬರ್ ಅಂದ್ರೆ ಇದು ಒಂದೇ ಬರ್ತದೆ ರೀ. 2 ಅನ್ನೋದು ಒಂದೇ ಇವನ್ ಪ್ರೈಮ್ ನಂಬರ್ ಹೌದ್ರಿ. ಹಾಗಾದ್ರೆ ಪ್ರೈಮ್ ನಂಬರ್ ಅಂಡರ್ಸ್ಟುಡ್ ಐತ್ರಿ. ಪ್ರೈಮ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದೆನ್ 1. ಇಟ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್, ದಟ್ ಈಸ್ 1 ಅಂಡ್ ದ ನಂಬರ್ ಇಟ್ ಸೆಲ್ಫ್. ಫಾರ್ ಎಕ್ಸಾಂಪಲ್ 2 3 5 7 11 ಅಂತ ಬರ್ತಾವ್ರಿ. ನೆಕ್ಸ್ಟ್ ನೋಡ್ರಿ ನಾವು ಬರೋನು ಕಾಂಪೋಸಿಟ್ ನಂಬರ್ಸ್. ದ ಕಾಂಪೋಸಿಟ್ ನಂಬರ್ಸ್ ಈಸ್ ಎ ನ್ಯಾಚುರಲ್ ನಂಬರ್. ಕಾಂಪೋಸಿಟ್ ನಂಬರ್ ಒಂದು ನ್ಯಾಚುರಲ್ ನಂಬರ್ ವಿಚ್ ಹ್ಯಾಸ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಅಂದ್ರೆ ಅಂದ್ರೆ ಎರಡಕ್ಕಿಂತಲೂ ಹೆಚ್ಚು ಡಿವೈಡ್ ಅಥವಾ ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಬರಬೇಕು. ಅವು ಎಂಥವ್ರಿ? ಇಲ್ಲಿ ನೋಡ್ರಿ, ಮೋರ್ ದೆನ್ 2 ಫ್ಯಾಕ್ಟರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ 4 ನೋಡ್ರಿ 1 ಮತ್ತು 2 ಅಂಡ್ 4 ಮೂರರಿಂದ ಆತವ್ರು ಭಾಗ ಅಂದ್ರೆ ಡಿವೈಡ್ ಆಗ್ತಾವ ನೋಡ್ರಿ. 6 8 9 10 so on. ಇವೆಲ್ಲ ನಂಬರ್ಸ್ ಎಂತವ್ರಿ? ಇವು ಕಾಂಪೋಸಿಟ್ ನಂಬರ್ ಅಂತೀವಿ. ಕಾಂಪೋಸಿಟ್ ನಂಬರ್ ಯಾಕ್ರಿ 1ರಿಂದ ಡಿವೈಡ್ ಆಗ್ತದೆ, 2ರಿಂದ ಡಿವೈಡ್ ಆಗ್ತದೆ ಇದಕ್ಕೆ, ಆಮೇಲೆ 4ರಿಂದ ಡಿವೈಡ್ ಆಗ್ತದೆ. ಅದೇ ರೀತಿ 6 ಕೂಡ ಹಾಗೆ 1 3 ಅಂಡ್ 6 8 ನೋಡ್ರಿ 1ಲೆ ಆಗ್ತದೆ, 2ಲೆ ಆಗ್ತದೆ, 4ಲೆ ಆಗ್ತದೆ ಮತ್ತು 8ಲೆ 4 ಫ್ಯಾಕ್ಟರ್ ಆಗ್ತಾವ. 9 3 3 is 9, ಆಮೇಲೆ 1 3 9 3 ಅದು ರೀ. ಇಲ್ಲಿ ಕೂಡ ಹಾಗೆ ಇದಕ್ಕೆಲ್ಲ ಏನಂತೀವಿ ನಾವು ಕಾಂಪೋಸಿಟ್ ನಂಬರ್. ಇಲ್ಲಿ 1 ಅನ್ನೋದು ಏನನ್ನ ಹೇಳಿ ನಿಮಗೆ, 1 ಅನ್ನೋದು ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್. 1 ಅನ್ನೋದು ಪ್ರೈಮ್ನೂ ಅಲ್ಲ, ಕಾಂಪೋಸಿಟ್ ನಂಬರು ಅಲ್ರಿ. ನೆಕ್ಸ್ಟ್ ಲಾಸ್ಟ್ಲಿ ಬರೋದಂದ್ರೆ ನಂಬರ್ ನಮ್ಮದು ರಿಯಲ್ ನಂಬರ್ಸ್. ಏನ್ರಿ? ರಿಯಲ್ ನಂಬರ್ಸ್. ರಿಯಲ್ ನಂಬರ್ ಆರ್ ದಿ ಯೂನಿಯನ್ ಆಫ್ ರ್ಯಾಷನಲ್ ನಂಬರ್ಸ್ ಅಂಡ್ ಇರ್ರ್ಯಾಷನಲ್ ನಂಬರ್ಸ್. ನೋಡ್ರಿ, ರ್ಯಾಷನಲ್ ನಂಬರ್ಸ್ ಅನ್ನ ಹೆಂಗ್ ಮಾಡ್ತೀವಿ ನಾವು? ಏನ್ ಮಾಡ್ತೀವಿ? ಕ್ಯೂಲೆ ಮಾಡ್ತಿದೀವಿ, ಪ್ಲಸ್ ಇರ್ರ್ಯಾಷನಲ್ ಕ್ಯೂ ಡ್ಯಾಶ್. ಇವೆರಡೂ ನಂಬರ್ ಕೊಡುದು ಅಂದ್ರೆ ಏನಾಗ್ತದೆ ರೀ? ರಿಯಲ್ ನಂಬರ್ ಆಗ್ತದ. ಸರಿ, ಹೆಂಗ್ರಿ ಅವು ಹೆಂಗ್ ತೋರಿಸೋದು ನಂಬರ್ ಲೈನ್ಸ್ ಮ್ಯಾಗ? ನೋಡ್ರಿ, ಈಗ ಒಂದು ನಂಬರ್ ಲೈನ್ ಅದ ರೀ, ಇದು ನಂಬರ್ ಲೈನ್ಸ್. ಓಕೆ, ಇಲ್ಲಿಂದ 0 1 2 3 so on, -1 -2 -3. ಇದಂದ್ರಿ ಈ ರಿಯಲ್ ಲೈನ್ ಅಂದ್ರೆ ಏನ್ರಿ? ಈ ಇಲ್ಲಿದಿಂದ ನಾವೇನದ ಈ ಕಡೆ ನೆಗೆಟಿವ್ ಮತ್ತು ಪಾಸಿಟಿವ್ ಇನ್ ಬಿಟ್ವೀನ್. ಹಾಗಾದ್ರೆ ಇದನ್ನ ನಾವು ಇಂಟರ್ವಲ್ ಫಾರ್ಮ್ದಾಗ ನೋಡ್ತೇವೆ. ನೋಡ್ರಿ ಹೆಂಗ್ರಿ ಇಂಟರ್ವಲ್ ಫಾರ್ಮ್ದಾಗ ಓಪನ್ ಇಂಟರ್ವಲ್ -ಇನ್ಫಿನಿಟಿ ಮತ್ತು ಇನ್ಫಿನಿಟಿ ಮಧ್ಯೆ ಇರುವಂತ ಎಲ್ಲಾ ನಂಬರ್ಸ್ ಗಳಿಗೆ ನಾವೇನಂತೀವಿ? ರಿಯಲ್ ನಂಬರ್ ಅಂತೀವಿ. -ಇನ್ಫಿನಿಟಿ ಅಂಡ್ ಇನ್ಫಿನಿಟಿ ಇನ್ ಬಿಟ್ವೀನ್, ಲೈಸ್ ಬಿಟ್ವೀನ್ ಏನಂದ್ರೆ -ಇನ್ಫಿನಿಟಿ ಇನ್ಫಿನಿಟಿ ಅಂದ್ರೆ ಈ ರಿಯಲ್ ಲೈನ್ ಏನಾದ್ರೆ ಇಲ್ಲಿಂದ ಈ ಕಡೆ -ಇನ್ಫಿನಿಟಿದಿಂದ ಪ್ಲಸ್ ಇನ್ಫಿನಿಟಿ ಮಧ್ಯದಾಗಿರುವಂತ ನಂಬರ್ಸ್ ಇನ್ ಬಿಟ್ವೀನ್ ಆರ್ ಲೈಸ್ ಬಿಟ್ವೀನ್ -ಇನ್ಫಿನಿಟಿ ಟು ಇನ್ಫಿನಿಟಿ. ಇದಕ್ಕೆ ಏನಂತೀವಿ ನಾವು? ರಿಯಲ್ ನಂಬರ್ ಅಂತೀವಿ ರೀ. ಹಾಗಾದ್ರೆ ಕಾಂಪ್ಲೆಕ್ಸ್ ನಂಬರ್ ಒಂದು ಮುಂದೆ ಬರ್ತದೆ. ಇಷ್ಟೇನದ ನಾವು ಇಷ್ಟು ಇವತ್ತ ಸಾಕ್ರಿ. ಇವೆಲ್ಲ ಏನದ ನಂಬರ್ ಸಿಸ್ಟಮ್ ಬಗ್ಗೆ ನಾವೆಲ್ಲ ಕಲ್ತೀವಿ. ಅವೇ ನಂಬರ್ ಸಿಸ್ಟಮ್ನ ಇವೆಲ್ಲ ನಾವೇನು ಮಾಡೀವಿ? ಈ ರಿಯಲ್ ನಂಬರ್ನ ದೊಡ್ಡ ನಂಬರ್ ಅಂತೀವಿ. ಯಾಕಂದ್ರೆ ಈ ರಿಯಲ್ ನಂಬರ್ ಒಳಗೆ ರ್ಯಾಷನಲ್ ಇರ್ರ್ಯಾಷನಲ್ ಕೂಡ ಅಲ್ಲೆಲ್ಲ ನಂಬರ್ಸು ಇದ್ರಾಗ ಬಂದಾವೆ.